ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ ಎಂ ಕನ್ನಡ ಚಾನಲ್. ವಸುದೇವ ಕುಟುಂಬ ಸೀರಿಯಲ್ನ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ನೋಡ್ತಾ ಇರೋರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನು ಮೇಘ ನಿತಿನ್ ಫೋಟೋನ ಮೊಬೈಲಲ್ಲಿ ನೋಡ್ತಾ, ನಿಮ್ಮನ್ನ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಿತಿನ್ ಅವರೇ, ನೀವು ಸುತ್ತಮುತ್ತ ಇದ್ರೆ ಮನಸ್ಸಿಗೆ ಏನೋ ಹಿತ ಅಂತ ಹೇಳಿ ಫೋಟೋಗೆ ಮುತ್ತು ಕೊಡ್ತಾ ಇರ್ತಾಳೆ. ನೀವು ಇವತ್ತು ಅಂಗಡಿ ಓಪನಿಂಗ್ ಗೆ ಬಂದಿದ್ರಿ ಅಂತ ಎಷ್ಟು ಖುಷಿಯಾಗಿದೆ ಗೊತ್ತಾ. ಅಂಗಡಿಯಿಂದ ಇಲ್ಲೇ ಹೋಗ್ಬಿಟ್ಟು ಬರ್ತೀನಿ ಅಂದೋರು ವಾಪಸ್ ಬರ್ಲೇ ಇಲ್ಲ. ಯಾಕೆ ಹೀಗ್ ಮಾಡಿದ್ರಿ ಅನ್ಕೊಳ್ತಾ ನಿತಿನ್ ಅವರು ಇದ್ದಕ್ಕಿದ್ದಂಗೆ ಹೋಗ್ಬಿಟ್ರು. ಇದೇನಪ್ಪ ಇಟ್ಕೊಂಡು ಅವ್ರಿಗೆ ಕಾಲ್ ಮಾಡಿ ಸ್ವಲ್ಪ ಹೊತ್ತು ಅವ್ರ ಜೊತೆ ಮಾತಾಡ್ಬೋದಲ್ವಾ ಅಂತ ಹೇಳಿ ನಿತಿನ್ಗೆ ಕಾಲ್ ಮಾಡ್ತಾಳೆ. ಆಗ ನಿತಿನ್ ಕಾಲ್ ರಿಸೀವ್ ಮಾಡಿ ಹಲೋ ಮೇಘ ಅವ್ರೆ ಅಂತ ಹೇಳ್ತಾನೆ. ಈ ಕಡೆ ಮೇಘ ಕೂಡ ಹಲೋ ನಿತಿನ್ ಅವ್ರೆ ತುಂಬಾ ಜೋರಾಗಿ ಮಾತಾಡ್ತಾ ಇರ್ತಾಳೆ. ಈ ಕಡೆ ನಿತಿನ್ ಏನಾದ್ರೂ ಪ್ರಾಬ್ಲಮ್ ಆಯ್ತಾ ಅಂತ ಕೇಳ್ತಾನೆ. ಆಗ ಮೇಘ ಅಲ್ಲ ನಿತಿನ್ ಅವ್ರೆ, ನಂಗೆ ಯಾವಾಗ್ಲೂ ಪ್ರಾಬ್ಲಮ್ ಇರ್ಬೇಕಾದ್ರೆ ನಿಮ್ಗೆ ಕಾಲ್ ಮಾಡ್ತೀನಿ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀರಾ ಅಂತಾಳೆ. ಆಗ ನಿತಿನ್ ಹಾಗಲ್ಲ ಮೇಘ ಅವ್ರೆ, ಇಷ್ಟ ರಾತ್ರಿ ಕಾಲ್ ಮಾಡಿದಿರಲ್ವಾ ಅದಕ್ಕೆ ಕೇಳ್ದೆ ಅಂತಾನೆ. ಆಗ ಮೇಘ ಅಂಗಡಿ ಪೂಜೆಗೆ ಬಂದಿದ್ರಲ್ಲ ಇದಕ್ಕಿದ್ದಂಗೆ ಹೊರಟ್ಬಿಟ್ರಲ್ಲ, ಓ ಗೀತಾ ಕಾಲ್ ಇದ್ಲು ಅಂತಾನಾ ಅಂತ ಕೇಳ್ತಾಳೆ. ಆಗ ನಿತಿನ್ ಇಲ್ಲ ಇಲ್ಲ ಹಾಗೇನಿಲ್ಲ, ಅರ್ಜೆಂಟಾಗಿ ನಂಗೊಂದು ಕೆಲಸ ಬಂತು, ಹೋಗ್ಲೇಬೇಕಾಯ್ತು, ಅದಕ್ಕೆ ನಾನು ಬರ್ಲಿಲ್ಲ. ಅದ್ಬಿಡಿ, ಕಾಲೇಜ್ ವಿಷಯ ಏನಾಯ್ತು ಅಂತ ಕೇಳ್ತಾನೆ. ಆಗ ಸ್ವಾತಿ ಅಪ್ಲಿಕೇಶನ್ ಫಾರ್ಮ್ ತಂದಾಯ್ತು, ಫಿಲ್ ಮಾಡಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಬೇಕು ಅಷ್ಟೇ ಅಂತಾಳೆ. ಆಗ ನಿತಿನ್ ಓ ಹೌದಾ, ಫೀಸ್ ಎಷ್ಟಾಗುತ್ತೆ ಅಂತೆ, ಸ್ಕಾಲರ್ಶಿಪ್ ಏನಾದ್ರೂ ಸಿಗುತ್ತಂತ ಅಂತ ಕೇಳ್ತಾನೆ. ಆಗ ಮೇಘ ನಿತಿನ್ ಅವ್ರ 70,000ದಿಂದ 1,00,000 ಆಗುತ್ತಂತೆ, ಅದನ್ನ ಹೇಗ್ ಅರೇಂಜ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನಂಗೆ, ಎಲ್ಲಾದ್ರೂ ಸ್ಕಾಲರ್ಶಿಪ್ ಕೊಡೋ ಸಂಸ್ಥೆ ಇದ್ರೆ ಹೇಳಿ, ನಾನು ಅಪ್ಲೈ ಮಾಡ್ತೀನಿ ಅಂತಾಳೆ. ಆಗ ನಿತಿನ್ ಖಂಡಿತ ಹೇಳ್ತೀನಿ ಮೇಘ ಅವ್ರೆ ಅಂತಾನೆ. ಮೇಘ ಥ್ಯಾಂಕ್ ಯು ಸೋ ಮಚ್ ನಿತಿನ್ ಅವ್ರೆ, ಬಾಯ್ ಅಂತ ಹೇಳಿ ಫೋನ್ ಇಡ್ತಾಳೆ. ಆಗ ಗೀತಾ ಬಾಗಲ್ ತೆಗೆದು ಒಳಗಡೆ ಬರ್ತಾಳೆ. ಗೀತನ ನೋಡಿ ಮೇಘ ತುಂಬಾ ಗಾಬರಿ ಆಗ್ತಾ ಇರ್ತಾಳೆ. ಯಾರ ಹತ್ರ ಮಾತಾಡ್ತಾ ಇದೆಯಾ ಮೇಘ ಅಂತಾಳೆ. ಆಗ ಮೇಘ ಅದು ಅಕ್ಕ ಫ್ರೆಂಡ್ ಕಾಲ್ ಮಾಡಿದ್ಲು ಕಾಲೇಜ್ ಬಗ್ಗೆ ಕೇಳೋದಕ್ಕೆ ಅಂತಾಳೆ. ಆಗ ಗೀತಾ ನಿಜ ಹೇಳ್ತಾ ಇದೆಯಾ ತಾನೇ, ಫ್ರೆಂಡ್ ಜೊತೆ ಅಷ್ಟೊಂದು ನಕ್ಕೊಂಡ್ ಮಾತಾಡೋದೇನಿದೆ, ಜೋರಾಗಿ ಕೂಗಾಡ್ತಾ ಇರ್ತಾಳೆ. ಆಗ ಅವ್ರ ಅಜ್ಜಿ ಅಲ್ಲಿಗೆ ಬಂದು ಗೀತಾ ಮೇಘನ್ ಜೊತೆಗೆ ಯಾಕೆ ಇಷ್ಟೊಂದು ಜೋರಾಗಿ ಮಾತಾಡ್ತಾ ಇದೀಯಾ ಅಂತ ಕೇಳ್ತಾರೆ. ಆಗ ಗೀತಾ ಯಾರ ಹತ್ರನೋ ತುಂಬಾ ಖುಷಿಯಾಗಿ ಮಾತಾಡ್ತಾ ಇದ್ಲು ಅಜ್ಜಿ, ಅದಕ್ಕೆ ವಿಚಾರಿಸ್ತಾ ಇದ್ದೆ ಅಂತಾಳೆ. ಆಗ ಮೇಘ ಹಾಗೇನಿಲ್ಲ ಅಜ್ಜಿ, ನನ್ನ ಫ್ರೆಂಡ್ ಜೊತೆನೆ ಮಾತಾಡ್ತಾ ಇದ್ದೆ, ತುಂಬಾ ದಿನ ಆಯ್ತಲ್ವಾ ಅದಕ್ಕೆ ಸ್ವಲ್ಪ ನಕ್ಕೊಂಡ್ ಮಾತಾಡ್ತಾ ಇದ್ದೆ ಅಷ್ಟೇ ಅಂತಾಳೆ. ಆಗ ಅವ್ರ ಅಜ್ಜಿ ಸರಿ ನೀನು ಊಟ ಮಾಡ್ಕೊ ಹೋಗು ಅಂತ ಹೇಳಿ ಅವ್ರ ಅಜ್ಜಿ ಕಳಿಸ್ತಾರೆ ಮೇಘನ್ನ. ಆಗ ಗೀತಾ ಅವ್ರ ಅಜ್ಜಿಗೆ ಅಜ್ಜಿ ಅವಳು ನಾವ್ ಅನ್ಕೊಂಡಂಗಿಲ್ಲ, ಯಾವ್ದಕ್ಕೂ ಅವಳ ಮೇಲೆ ಕಣ್ಣಿಟ್ಟಿರ್ಬೇಕು ಅಂತಾಳೆ. ಆಗ ಅವ್ರ ಅಜ್ಜಿ ಏನೇ ಆಗಿದೆ ನಿನ್ಗೆ, ಪಾಪ ಅವಳು ಏನ್ ಮಾಡಿದಾಳೆ ಅಂತ ಅವಳ ಮೇಲೆ ಇಷ್ಟ ಅನುಮಾನ ಪಡ್ತಾ ಇದೀಯಾ ಅಂತ ಕೇಳ್ತಾರೆ. ಆಗ ಗೀತಾ ನಿಂಗೇನು ಗೊತ್ತಾಗಲ್ಲ ಅಜ್ಜಿ, ಆತಿನು ಯಾರು ಡೌಟ್ ಪಡ್ದೇ ಇರೋ ರೀತಿನೇ ಇದ್ಲು, ಆಮೇಲೆ ಏನಾಯ್ತು ಅಂತಾಳೆ. ಆಗ ಅವ್ರ ಅಜ್ಜಿ ಎಲ್ಲದಕ್ಕೂ ಅವಳ ವಿಷಯನ ತರಬೇಡ ಗೀತಾ, ಹುಷಾರಾಗಿರು ಅಂತ ಹೇಳೋದಕ್ಕೂ ಅನುಮಾನ ಪಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಮೇಘ ಕಾಲೇಜ್ ವಿಷಯದಲ್ಲಿ ತುಂಬಾ ವಿಚಾರ ಮಾಡ್ತಾ ಇದ್ದಾಳೆ ಕಣೆ, ಕಷ್ಟನು ಅರ್ಥ ಮಾಡ್ಕೋಬೇಕು ತಾನೆ ಅಂತಾರೆ. ಆಗ ಗೀತಾ ಏನೇ ಹೇಳಿದ್ರು ನಂದೇ ತಪ್ಪು ಅನ್ನೋ ರೀತಿ ಮಾತಾಡ್ತಿರಲ್ವಾ, ನಾಳೆ ದಿನ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಲಿ ಆಗ ಮಾತಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇನ್ನು ಸ್ವಾತಿ ಬೇಜಾರ್ ಮಾಡ್ಕೊಂಡು ಮನೆಗೆ ಬರ್ತಾಳೆ. ಆಗ ಹಾಗೆ ಗಣಪತಿ ಅವರು ಹಾಗೆ ಭವಾನಿ ಅವರು ಯಾಕಮ್ಮ ಇಷ್ಟು ಲೇಟ್ ಆಗಿ ಬಂದೆ ಅಂತ ಕೇಳ್ತಾರೆ. ಸ್ವಾತಿ ಅಜ್ಜಿ ಎಷ್ಟು ಟ್ರಾಫಿಕ್ ಗೊತ್ತಾ, ಬಂದ್ ತಲುಪೋಷ್ಟ್ರಲ್ಲಿ ಸಾಕಾಗೋಯ್ತು ಅಂತಾಳೆ. ಆಗ ಅಜ್ಜಿ ಹೌದಾ ಟ್ರಾಫಿಕ್ ಇತ್ತಾ, ಒಬ್ಳೆ ಬರ್ತಾ ಇದೆಯಾ, ವಂಶಿ ಎಲ್ಲಿ ಅಂತ ಕೇಳ್ತಾರೆ. ಆಗ ಸ್ವಾತಿ ವಂಶಿ ಅವ್ರು ಇನ್ನೂ ಬರ್ಲಿಲ್ವಲ್ಲ, ಆಗ್ಲೇ ಬರ್ಬೇಕಿತ್ತಲ್ಲ, ಓ ಆಕ್ಚುಲಿ ಅವ್ರಿಗೆ ಮಧ್ಯದಲ್ಲಿ ಒಂದ್ ಕೆಲ್ಸ ಬಂತು, ಪಾಪ ಅವ್ರು ನನ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು, ನಾನೇ ಫ್ರೆಂಡ್ ಜೊತೆ ಹೋಗ್ತೀನಿ ಬೇಡ ಅಂತ ಹೇಳಿ ಕಳಿಸ್ದೆ ಅಂತಾಳೆ. ಆಗ ಭವಾನಿ ಅವರು ಹೌದಾ ಅಂತ ಒಂಥರ ನೋಡ್ತಾ ಇರ್ತಾರೆ. ಆಗ ಸ್ವಾತಿ ಯಾಕಜ್ಜಿ ಒಂಥರ ನೋಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಆಗ ಭವಾನಿ ಅವರು ನಿಜ ಹೇಳ್ತಾ ಇದೀಯಾ, ಸುಳ್ಳು ಹೇಳೋದು ಹೇಳ್ತೀರಾ, ಮಾತಾಡ್ಕೊಂಡು ಇಬ್ರು ಒಂದೇ ಸುಳ್ಳು ಹೇಳೋದಲ್ವಾ, ವಂಶಿ ಆಗ್ಲೇ ಬಂದಾಯ್ತು ಅಂತಾರೆ. ಅವನು ನೀನು ನಿಮ್ಮ ಅಮ್ಮನ ನೋಡೋದಕ್ಕೆ ಗೆಸ್ಟ್ ಹೌಸ್ಗೆ ಹೋಗಿದ್ಯಾ ಅಂತ ಹೇಳ್ದಾನೆ, ನೀನು ಟ್ರಾಫಿಕ್ ಇತ್ತು ಫ್ರೆಂಡ್ ಜೊತೆ ಬಂದಿದ್ಯಾ ಅಂತ ಹೇಳ್ತಾ ಇದೀಯಾ, ಯಾವ್ದು ಸುಳ್ಳು ಯಾವ್ದು ನಿಜ, ಮತ್ತೆ ಆಫೀಸಲ್ಲಿ ಏನಾದ್ರು ಜಗಳ ಮಾಡ್ಕೊಂಡ್ರಾ ಅಂತ ಕೇಳ್ತಾರೆ. ಆಗ ಸ್ವಾತಿ ಹಾಗೇನಿಲ್ಲ ಅಜ್ಜಿ, ನಮ್ಮ ಮಧ್ಯೆ ಸಣ್ಣ ಪುಟ್ಟ ಜಗಳಗಳು ಆಗ್ತಾನೆ ಇರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ದೊಡ್ಡ ಜಗಳ ಅಂತ ಏನಿಲ್ಲ ಅಂತ ಹೇಳ್ತಾಳೆ. ಆಗ ಭವಾನಿ ಅವರು ಮತ್ತೆ ನೀನು ವಂಶಿ ಜೊತೆ ಯಾಕೆ ಬರ್ಲಿಲ್ಲ ಅಂತ ಕೇಳ್ತಾರೆ. ಈ ರಾತ್ರಿ ನೀನು ಒಬ್ಳೆ ಬಾ ಅಂತ ಅವ್ನು ಬಿಟ್ಟು ಬಂದ ಅಂತ ಕೇಳ್ತಾರೆ. ಆಗ ಸ್ವಾತಿ ಚೇಚೆ ಇಲ್ಲ ಅಜ್ಜಿ, ನಾನೇ ಏನೋ ವಿಷಯಕ್ಕೆ ಒಬ್ಳೆ ಬರ್ತೀನಿ ಅಂತ ಸಿಟ್ ಮಾಡ್ಕೊಂಡು ಹೇಳ್ಬಿಟ್ಟೆ, ಪಾಪ ಅವ್ರು ಎಲ್ಲಿದ್ಯಾ ಅಂತ ಕೇಳೋದಕ್ಕೆ ಕಾಲ್ ಕೂಡ ಮಾಡಿದ್ರು, ನಾನೇ ಸಿಟ್ಟಲ್ಲಿ ಕಾಲ್ ಪಿಕ್ ಮಾಡ್ಲಿಲ್ಲ, ಅದಕ್ಕೆ ಕೋಪ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ನನ್ನ ಮೇಲೆ ಅಂತ ಹೇಳ್ತಾಳೆ. ಆಗ ಭವಾನಿ ಅವರು ಏನೋ ಅಮ್ಮ, ನಿಮ್ಮಿಬ್ಬರು ವರ್ತನೆ ನಂಗೆ ಯಾಕೋ ಸರಿ ಅನಿಸ್ತಾ ಇಲ್ಲ, ಹೊಸದಾಗಿ ಮದ್ವೆ ಆಗಿದ್ದೀರಾ, ಹೊಸ ಜೋಡಿ, ಇಷ್ಟೊಂದು ಕೋಪ ಜಗಳ ಒಳ್ಳೇದಲ್ಲ ಅನಿಸ್ತಾ ಇದೆ ಅಂತ ಹೇಳ್ತಾರೆ. ಆಗ ಸ್ವಾತಿ ಅಜ್ಜಿ ನೀವೇನು ಯೋಚನೆ ಮಾಡ್ಬೇಡಿ, ನಾನು ಆಫೀಸ್ಗೆ ಹೊಸದಾಗಿ ಸೇರ್ಕೊಂಡಿದ್ದೀನಿ, ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕು, ವಂಶಿಗೂ 108 ಕೆಲಸ ಇರುತ್ತೆ, ಅದಕ್ಕೆ ಆಗಾಗ ಒಂದ್ ಸ್ವಲ್ಪ ಈ ತರ ಜಗಳ ಆಗ್ತಾ ಇರುತ್ತೆ, ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ ಆಯ್ತಾ ಅಂತ ಹೇಳ್ತಾಳೆ. ಆಗ ಭವಾನಿ ಅವರು ಅಷ್ಟೇನಾ ಬೇರೆ ಏನಾದ್ರು ಅಂತ ಕೇಳ್ತಾ ಇರ್ತಾರೆ. ಆಗ ಸ್ವಾತಿ ಅಜ್ಜಿ ಮೇಲೆ ಆನೆ, ವಂಶಿ ಅವ್ರ ಕೋಪನ ಹೇಗ್ ಕಡಿಮೆ ಮಾಡ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು, ಬೆಳಗ್ಗೆ ಅಷ್ಟರಲ್ಲಿ ಎಲ್ಲ ಸರಿ ಹೋಗುತ್ತೆ ನೋಡ್ತಾ ಇರಿ ಅಂತ ಹೇಳ್ತಾಳೆ. ಆಗ ಭವಾನಿ ಅವರು ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ವಂಶಿನ ಊಟಕ್ಕೆ ಕರ್ಕೊಂಬ ಅಂತ ಹೇಳ್ತಾರೆ. ಆಗ ಸ್ವಾತಿ ಹೋಗ್ತಾ ವಂಶಿ ಅವ್ರಿಗೆ ತುಂಬಾ ಕೋಪ ಬಂದಿದ್ಯಾ, ಫೈಲ್ ಡಿಲೀಟ್ ಆಗಿದ್ದಕ್ಕೆ ಎಷ್ಟೊಂದು ಕೋಪನ, ಇಲ್ಲ ಬೇರೆ ಏನಾದ್ರೂ ವಿಷಯ ಇದೆಯಾ ಅಂತ ಅನ್ಕೋತಾ ಇರ್ತಾಳೆ ಮನ್ಸಲ್ಲಿ, ಏನಾದ್ರೂ ಆಗ್ಲಿ ಹೋಗಿ ಸಮಾಧಾನ ಮಾಡ್ತೀನಿ ಅಂತ ಹೋಗ್ತಾಳೆ.
ಇನ್ನು ಭವಾನಿ ಅವರು ಮತ್ತೆ ಗಣಪತಿ ಅವರು ಮಾರನೇ ದಿನ ಅಡ್ವೊಕೇಟ್ನ ಮನೆಗೆ ಕರೆಸಿರ್ತಾರೆ. ಆಗ ವಂಶಿ ಅವ್ರನ್ನ ಯಾಕೆ ಕರೆಸಿದ್ದೀರಾ ಅಂತ ಕೇಳ್ತಾರೆ. ಆಗ ಅವ್ರ ಅಜ್ಜಿ, ಇಷ್ಟು ವರ್ಷ ನಿನ್ನ ಆಸ್ತಿ, ನಿನ್ನ ಕಂಪ್ನಿಗೆ ಎಲ್ಲದಕ್ಕೂ ನಾವು ಗಾರ್ಡಿಯನ್ ಆಗಿದ್ವಿ. ಈಗ ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡೋ ಟೈಮ್ ಬಂದಿದೆ. ಅದಕ್ಕೆ ಈ ಪೇಪರ್ಸ್ಗೆಲ್ಲ ಸೈನ್ ಮಾಡಿ ಅಂತ ಹೇಳ್ತಾರೆ. ಆಗ ವಂಶಿ ಅದನ್ನ ಇಸ್ಕೊಂಡು ಸೈನ್ ಮಾಡ್ತಾನೆ. ಹಾಗೆ ಭವಾನಿ ಅವರು ಸ್ವಾತಿ ಇನ್ನು ಸೈನ್ ಮಾಡಮ್ಮ ಅಂತ ಹೇಳ್ತಾರೆ. ಆಗ ಸ್ವಾತಿ ಕೂಡ ಸೈನ್ ಮಾಡ್ತಾರೆ. ಆಗ ಭವಾನಿ ಅವರು ಇವತ್ತಿಂದ ವಂಶಿಯ ಎಲ್ಲಾ ಆಸ್ತಿಗೂ ಸ್ವಾತಿ ಕೋ ಓನರ್ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡು ಅಲ್ಲೇ ಕೂತಿದ್ದ ಅಜಯ್ ತುಂಬಾ ಉರ್ಕೋತಾ ಇರ್ತಾನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ.